ಕಡೂರ್ ಬಸ್ ಸ್ಟ್ಯಾಂಡ್ ನೋಡಿ ನಾನು ಫುಲ್ ಶಾಕ್. ಹಾಯ್ ಹಲೋ ನಮಸ್ತೆ ಕರ್ನಾಟಕ. ಇದು ಸುಮಿತ್ರಾ ಜಿ ನಾಯಕ್ ಫ್ರಮ್ ಕಡೂರು. ಇದು ಸೋಮವಾರದ ಲಾಗ್. ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ತಿಂಡಿಗೆ ಪಲಾವ್ ಮಾಡಿದೆ. ನಿನ್ನೆ ವಿಡಿಯೋನಲ್ಲಿ ಹೇಳಿದ್ನಲ್ಲ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿತ್ತು ಅಂತ. ಯಾಕೆ ರಿಸ್ಕ್ ತಗೊಳ್ಳೋದು ಅಂತ ಹಾಸ್ಪಿಟಲ್ ತೋರಿಸ್ಕೊಂಡು ಬರೋಣ ಅಂತ ಕಡೂರಿಗೆ ಹೋದೆ. ನಮ್ಮನೆಯವರು ಬೈಕಲ್ಲಿ ಮತಿಗಟ್ಟಕ್ಕೆ ಬಿಟ್ಟರು. ನಾನು ಅಲ್ಲಿಂದ ಬಸ್ಸಲ್ಲಿ ಹೋದೆ. ನಾನು ಹೋಗಿದ್ದು ಲಕ್ಷ್ಮಿ ಆಸ್ಪತ್ರೆಗೆ. ಹೋಗಿ ಟೋಕನ್ ತಗೊಂಡು ಕನ್ಸಲ್ಟಿಂಗ್ ಫೀಸ್ ಕಟ್ಟಿ ಡಾಕ್ಟರ್ಗೆ ತೋರಿಸಿ ಇಂಜೆಕ್ಷನ್ ಬರ್ಕೊಟ್ರು. ಇಂಜೆಕ್ಷನ್ ಮಾಡಿಸ್ಕೊಂಡು BP ಪಲ್ಸ್ ಚೆಕ್ ಮಾಡಿಸ್ಕೊಂಡು ಟ್ಯಾಬ್ಲೆಟ್ ತಗೊಂಡು ಬಂದೆ. ಹಾಸ್ಪಿಟಲ್ ಬಗ್ಗೆ ಹೇಳಬೇಕಂದ್ರೆ ಕಡೂರಲ್ಲೇ ವೆರಿ ಫೆಮಿಲಿಯರ್ ಹಾಸ್ಪಿಟಲ್. ದೊಡ್ಡ ಹಾಲು, 100 ಜನ ಪೇಷಂಟ್ಸ್ಗಳಿದ್ರೂ ಕೂತ್ಕೊಳ್ಳೋಕ್ಕೆ ಚೇರ್ಗಳ ವ್ಯವಸ್ಥೆ, ಪ್ರತ್ಯೇಕವಾಗಿ ಇಂಜೆಕ್ಷನ್ ರೂಮ್, ಲ್ಯಾಬ್ ವ್ಯವಸ್ಥೆ ಒಳಗಡೆನೇ ಇದೆ. ಇನ್ಪೇಷಂಟ್ಗೆ ಜನರಲ್ ವಾರ್ಡ್, ಸ್ಪೆಷಲ್ ವಾರ್ಡ್ಗಳ ವ್ಯವಸ್ಥೆ ಇದೆ. ಮೆಡಿಷನ್ಗೆ ಹೊರಗಡೆ ಹೋಗೋ ಅವಶ್ಯಕತೆಯೇ ಇಲ್ಲ, ಅದು ಕೂಡ ಒಳಗಡೆನೇ ಇದೆ. ಹಾಸ್ಪಿಟಲ್ ಬಗ್ಗೆ ಹೇಳಿ ಡಾಕ್ಟರ್ಸ್ಗಳ ಬಗ್ಗೆ ಹೇಳಲಿಲ್ಲ ಅಂದರೆ ದೇವಸ್ಥಾನದ ಬಗ್ಗೆ ಹೇಳಿ ದೇವ್ರ ಬಗ್ಗೆನೇ ಹೇಳಲಿಲ್ಲ ಅಂತಾಗತ್ತೆ. ಇವರು ಡಾಕ್ಟರ್ ಛಾಯಾಪತಿ ಸರ್ ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಅಂದರೆ ನಾವು ಪೇಷಂಟು ಅವರು ಡಾಕ್ಟರು ಅಂತಲೇ ನಮಗೆ ಮರ್ತು ಹೋಗುತ್ತೆ. ಮತ್ತು ಅವ್ರ ಸರಳತೆ, ಧೈರ್ಯ ತುಂಬೋ ಅವ್ರ ಮಾತುಗಳು ಅರ್ಧ ಕಾಯಿಲೆ ಅಲ್ಲೇ ವಾಸಿಯಾಗಿಬಿಡಬೇಕು. ಅವ್ರ ಧರ್ಮಪತ್ನಿ ಕೂಡ ಡಾಕ್ಟರೇ, ಸುಧಾ ಮೇಡಮ್. ಅವ್ರ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಅವ್ರ ವೃತ್ತಿ ಧರ್ಮಕ್ಕೆ ಭಂಗ ತರಬಾರ್ದು ಅಂತ ಸುಮ್ಮನಾದೆ. ಅವರು ಸ್ತ್ರೀ ರೋಗ ತಜ್ಞೆ. 1-2 ಬಾರಿ ಅವ್ರ ಹತ್ರನೂ ತೋರಿಸಿದ್ದೀನಿ. ಅವರು ಅಷ್ಟೇ ತುಂಬ ಸರಳ ವ್ಯಕ್ತಿತ್ವ ಕೂಡ. ಇಬ್ಬರು ದಂಪತಿಗಳು ಮೇಡ್ ಫಾರ್ ಈಚ್ ಅದರ್. ಸರ್ ಹತ್ರ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಯಾಕಮ್ಮ ಅಂತ ಕೇಳಿದರು. ಸರ್ ಯೂಟ್ಯೂಬ್ ಚಾನೆಲ್ಗೆ ಅಪ್ಲೋಡ್ ಮಾಡ್ತೀನಿ, ನಿಮ್ಮ ಬಗ್ಗೆ ಹೇಳೋದಕ್ಕೆ, ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ಕೊಳ್ಳೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಬಿಡಿ ಸರ್ ಅಂದೆ. ಬಿಡಮ್ಮ, ಪೇಷಂಟ್ ಹುಷಾರಾಗಿ ಅವರ ಆಶೀರ್ವಾದ ಇದ್ದೇ ಸಾಕು ಅಂತ ಹೇಳಿದ್ರು. ಇದರಲ್ಲೇ ಗೊತ್ತಾಗುತ್ತೆ ಅವರು ಎಷ್ಟು ದೊಡ್ಡ ಸರಳ ವ್ಯಕ್ತಿ ಅಂತ. ಮಾತಾಡ್ತಲೇ ಒಳ್ಳೆ ಹೆಲ್ದಿ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ವೈದ್ಯೋ ನಾರಾಯಣೋ ಹರಿ. ಹೌದು, ವೈದ್ಯರುಗಳು ದೇವರಿಗೆ ಸಮಾನ. ನಮ್ಗಳ ಅರ್ಧ ಆಯಸ್ಸನ್ನು ದೇವರು ನಿಮಗೆ ಕೊಡಲಿ ಅಂತ ಕೇಳ್ಕೊಳ್ಳೋಣ. ಬರ್ತಾ ಡ್ರೈ ಫ್ರೂಟ್ಸು, ಚಿಪ್ಸ್ ತಗೊಂಡು ಬಸ್ ಸ್ಟ್ಯಾಂಡ್ಗೆ ಬಂದೆ. ನಾನು ಫುಲ್ ಶಾಕು. ಇದು ನಮ್ಮ ಕಡೂರಿನ ಬಸ್ ಸ್ಟ್ಯಾಂಡೇನಾ ಅಂತ. ಅಷ್ಟರಲ್ಲಿ ನಮ್ಮ ಮನೆಯವರು ಒಂದು ಬಾಡಿಗೆ ಇತ್ತು, ನಾನು ಕಡೂರಿಗೆ ಬರ್ತಾಯಿದ್ದೀನಿ ಅಂತ ಫೋನ್ ಮಾಡಿದರು. ಆಟೋ ಹತ್ಕೊಂಡು ಮನೆಗೆ ಬಂದೆ. ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.